ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2025-26ನ NMMS ಎಕ್ಸಾಮ್ನ ಸ್ಯಾಟ್ ಪೇಪರ್ನ ಕೀ ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇವು ಪಾಸಿಬಲ್ ಆಗಿರುವಂಥ ಕೀ ಆನ್ಸರ್ಸ್ಗಳು ಟೀಚರ್ ಸರ್ಕಲಿಂದ 1 or 2 ಡೇಸ್ನಲ್ಲಿ ಡಿಪಾರ್ಟ್ಮೆಂಟ್ ಕೂಡ ಬಿಡ್ತದೆ, ಆವಾಗ ಚೆಕ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ನೋಡಿ, ಫಿಸಿಕ್ಸ್ ಪಾರ್ಟಿಂದ ಕ್ವಶನ್ ನಂಬರ್ 1ಗೆ ನೆಲದ ಮೇಲಿರುವ ಒಂದು ಚೆಂಡನ್ನು ತಳ್ಳಿದಾಗ ಸ್ವಲ್ಪ ದೂರ ಚಲಿಸಿ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಇದಕ್ಕೆ ಕಾರಣ ಆಪ್ಷನ್ ಬಿ, ಘರ್ಷಣ ಬಲ ಅನ್ನುವಂಥದ್ದು. ಘರ್ಷಣೆ ಇಲ್ಲದೆ ಇನ್ನು ಮೂವ್ ಆಗ್ತಾನೆ ಹೋಗ್ತಾನೆ ಇರ್ತದೆ ಆ ಚೆಂಡು, ಅದಕ್ಕೋಸ್ಕರ. ಕ್ವಶನ್ ನಂಬರ್ 2, ವಿಮಾನ ಆಕಾರವು ಇದಕ್ಕೆ ಸಹಾಯ ಮಾಡುತ್ತದೆ. ಆಪ್ಷನ್ ಸಿ, ಗಾಳಿಯ ಘರ್ಷಣೆಯನ್ನು ಮೀರಿ ಮುಂದೆ ಹೋಗ್ಲಿಕ್ಕೋಸ್ಕರ ವಿಮಾನದ ಆಕಾರ ಪಕ್ಷಿಯ ರೀತಿಯ ಶೇಪ್ನಲ್ಲಿ ಇರ್ತದೆ, ಡಿಸೈನ್ ಮಾಡಿರ್ತಾರೆ. ಕ್ವಶನ್ ನಂಬರ್ 3, ಚಾಕುವನ್ನು ಕತ್ತರಿಸುವ ತುದಿ ಯಾವಾಗಲೂ ಹರಿತವಾಗಿರಬೇಕು, ಏಕೆಂದರೆ ಅದು ಶಾರ್ಪ್ ಆಗಿದ್ದಷ್ಟು ಒತ್ತಡ ಹೆಚ್ಚುತ್ತೆ, ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಹಿಂಗಾಗಿ ಆಪ್ಷನ್ ಎ ಅನ್ನೋದು ಆನ್ಸರ್ ಆಗಿರ್ತದೆ. ಕ್ವಶನ್ ನಂಬರ್ 4, ಇದಕ್ಕೆ ಆನ್ಸರ್ ನೋಡಿ, ಆಪ್ಷನ್ ಎ. ಲೋ ಲೆವೆಲ್ನಲ್ಲಿ ಇದ್ದಷ್ಟು ಅದಕ್ಕೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇರ್ತದೆ, ಇಲ್ಲಿಂದ ಇಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಟೇಬಲ್ ಮೇಲೆ ಇರಿಸಲಾದ ಒಂದು ಡಸ್ಟರ್ನ ಮೇಲೆ ವರ್ತಿಸುವ ಬಲಗಳು. ಇದಕ್ಕೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಆಪ್ಷನ್ ಡಿ, ಒಂದು ಮೇಲ್ಮೈ ಮೇಲೆ ಉರುಳುತ್ತಿರುವ ಕಾಯದ ಚಲನೆಗೆ ಉಂಟಾಗುವ ಪ್ರತಿರೋಧವು ಉರುಳು ಘರ್ಷಣೆ ಆಗಿರ್ತದೆ. ಕ್ವಶನ್ ನಂಬರ್ 7, ಆಪ್ಷನ್ ಸಿ. ಕ್ವಶನ್ ನಂಬರ್ 8, ಆಪ್ಷನ್ ಸಿ. ಕ್ವಶನ್ ನಂಬರ್ 9, ಆಪ್ಷನ್ ಡಿ. ಕ್ವಶನ್ ನಂಬರ್ 10, ಆಪ್ಷನ್ ಸಿ. ಕ್ವಶನ್ ನಂಬರ್ 11, ಆಪ್ಷನ್ ಎ. ಕ್ವಶನ್ ನಂಬರ್ 12, ಆಪ್ಷನ್ ಸಿ. ಕ್ವಶನ್ ನಂಬರ್ 13, ಆಪ್ಷನ್ ಸಿ. ಕ್ವಶನ್ ನಂಬರ್ 14, ಆಪ್ಷನ್ ಸಿ. ಕ್ವಶನ್ ನಂಬರ್ 15, ಆಪ್ಷನ್ ಬಿ. ಕ್ವಶನ್ ನಂಬರ್ 16, ಆಪ್ಷನ್ ಎ. ಕ್ವಶನ್ ನಂಬರ್ 17, ಆಪ್ಷನ್ ಸಿ. ಕ್ವಶನ್ ನಂಬರ್ 18, ಆಪ್ಷನ್ ಸಿ. ಕ್ವಶನ್ ನಂಬರ್ 19, ಆಪ್ಷನ್ ಎ. ಕ್ವಶನ್ ನಂಬರ್ 20, ಆಪ್ಷನ್ ಬಿ. ಕ್ವಶನ್ ನಂಬರ್ 21, ಆಪ್ಷನ್ ಸಿ. ಕ್ವಶನ್ ನಂಬರ್ 22, ಆಪ್ಷನ್ ಬಿ. ಕ್ವಶನ್ ನಂಬರ್ 23, ಆಪ್ಷನ್ ಎ. ಕ್ವಶನ್ ನಂಬರ್ 24, ಆಪ್ಷನ್ ಸಿ. ಕ್ವಶನ್ ನಂಬರ್ 25, ಆಪ್ಷನ್ ಎ. ಕ್ವಶನ್ ನಂಬರ್ 26, ಆಪ್ಷನ್ ಬಿ. ಕ್ವಶನ್ ನಂಬರ್ 27, ಆಪ್ಷನ್ ಡಿ. ಕ್ವಶನ್ ನಂಬರ್ 28, ಆಪ್ಷನ್ ಎ. ಕ್ವಶನ್ ನಂಬರ್ 29, ಆಪ್ಷನ್ ಡಿ. ಕ್ವಶನ್ ನಂಬರ್ 30, ಆಪ್ಷನ್ ಡಿ. ಕ್ವಶನ್ ನಂಬರ್ 31, ಆಪ್ಷನ್ ಸಿ. ಕ್ವಶನ್ ನಂಬರ್ 32, ಆಪ್ಷನ್ ಎ. ಕ್ವಶನ್ ನಂಬರ್ 33, ಆಪ್ಷನ್ ಎ. ಕ್ವಶನ್ ನಂಬರ್ 34, ಆಪ್ಷನ್ ಡಿ. ಕ್ವಶನ್ ನಂಬರ್ 35, ಆಪ್ಷನ್ ಬಿ. ಇತಿಹಾಸ ವಿಭಾಗದಿಂದ ಕ್ವಶನ್ ನಂಬರ್ 36, ಆಪ್ಷನ್ ಎ. ಕ್ವಶನ್ ನಂಬರ್ 37, ಆಪ್ಷನ್ ಸಿ. ಕ್ವಶನ್ ನಂಬರ್ 38, ಆಪ್ಷನ್ ಬಿ. ಕ್ವಶನ್ ನಂಬರ್ 39, ಆಪ್ಷನ್ ಡಿ. ಕ್ವಶನ್ ನಂಬರ್ 40, ಆಪ್ಷನ್ ಎ. ಕ್ವಶನ್ ನಂಬರ್ 41, ಆಪ್ಷನ್ ಸಿ. ಕ್ವಶನ್ ನಂಬರ್ 42, ಆಪ್ಷನ್ ಬಿ. ಕ್ವಶನ್ ನಂಬರ್ 43,
option D. Question number 44, option A. Question number 45, option B. Question number 46, option D. Question number 47, option C. Question number 48, option A. Question number 49, option A. Question number 50, option C. Question number 51, option B. Question number 52, option A. Question number 53, option A. ಇಲ್ಲಿಗೆ ಬರಬೇಕಿದು, ಲೂ ಅಂತ ಬರೋದು ಭಾರತ ಆಗುತ್ತೆ, ಮಿಸ್ಟ್ರಲ್ ಅಂತ ಬರೋದು ಫ್ರಾನ್ಸ್. ಇದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 54, ಆಪ್ಷನ್ ಡಿ. ಕ್ವಶನ್ ನಂಬರ್ 55, ಆಪ್ಷನ್ ಸಿ. ಕ್ವಶನ್ ನಂಬರ್ 56, option B. Question number 57, option A. Question number 58, option D. Question number 59, option B. Question number 60, option A. Question number 61, option A. Question number 62, option C. Question number 63, option D. Question number 64, option B. Question number 65, option D. Question number 66, option D. Question number 67, option A. Question number 68, option A. Question number 69, option B. Question number 70, option C. ಕಾಣಿಸುತ್ತೆ. Question number 71, option D. Question number 72, option D. Question number 73, option C. Question number 74, option D. Question number 75, option A. Question number 76, option D. Question number 77, option A. Question number 78, option D. Question number 79, option C. Question number 80, option B. Question number 81, option A. Question number 82, option A. Question number 83, option B. Question number 84, option B. Question number 85, option C. Question number 86, option A. Question number 87, option A. Question number 88, option C. Question number 89, option C. Question number 90, option B. ಸ್ಟೂಡೆಂಟ್ಸ್, ಇದಕ್ಕೆ ಡೀಟೇಲಾಗಿ ಆನ್ಸರ್ ಹೇಗೆ ಬರುತ್ತೆ ಅಂತೇಳಿ ಅದು ಕೂಡ ವಿಡಿಯೋ ಮಾಡ್ತೀವಿ. ಸೊ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್.